ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಮಾಜಿ ಮುಖ್ಯಮಂತ್ರಿಯಾಗಿ ಜಾಸ್ತಿ ಮಾತಾಡಬೇಕು ಅಂತ ನೀವೆಲ್ಲ ಹೇಳೋದು ಯಾಕೆ ಅಂತ ನನಗೆ ಗೊತ್ತು. ನಾನು ಮುಖ್ಯಮಂತ್ರಿ ಆಗ್ತಿದ್ರೆ ಇಂಥ ಮಂತ್ರಿಯನ್ನು ನನ್ನ ಮರುದಿವಸವೇ ವಜಾ ಮಾಡ್ತಿದ್ದೆ. ಸಿದ್ದರಾಮಯ್ಯರು ಇಷ್ಟು ಮುಖ್ಯಮಂತ್ರಿಯಾಗಿ ಇಷ್ಟು ದೀರ್ಘಾವಧಿಯಲ್ಲಿದ್ದರೂ ಕೂಡ ಅವರಿಗೆ ನಾಗೇಂದ್ರರನ್ನು ವಜಾ ಮಾಡುವಂಥ ಧೈರ್ಯ ಇಲ್ಲ ಮತ್ತು ಭ್ರಷ್ಟಾಚಾರಕ್ಕೆ ಪುಷ್ಟಿ ಕೊಡುವಂಥ ದಾರಿಯಲ್ಲಿ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ನಾವೆಲ್ಲ ನೋಡಿದ್ದೇವೆ. ಚಂದ್ರಶೇಖರರ ಆತ್ಮಹತ್ಯೆ ಕಳೆದ 2-3 ದಿವಸದಿಂದ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಜ್ವಲಂತ ಸಾಕ್ಷಿ ಒಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಫುಲ್ ಪ್ರೂಫ್ ಸಿಕ್ಕಿದಂಥ ಸಂಗತಿಯಾದರೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಮೌನಿಯಾಗಿರುವುದೇ ಯಾಕೆ ಅಂತ ಹೇಳುವಂಥದ್ದು ನಾನು ಕೇಳುವಂಥದ್ದು. ಮಾತೆತ್ತಿದ್ರೆ ನಾವು ಭ್ರಷ್ಟಾಚಾರಿ ವಿರೋಧಿಗಳು, ಮಾತೆತ್ತಿದ್ರೆ 40% ಕಮಿಷನ್ ಹೊಡೆದವರನ್ನು ಇಳಿಸಿದ್ದೀವಿ ನಾವು, ಮಾತೆತ್ತಿದ್ರೆ ಆ ಭ್ರಷ್ಟಾಚಾರವನ್ನು ತನಿಖೆ ಮಾಡಲಿಕ್ಕೆ ಆಯೋಗಗಳನ್ನು ರಚನೆ ಮಾಡಿದ್ದೇವೆ ನಾವು, ಈ ರೀತಿಯ ಆ ಒಂದು ಮಾತುಗಳನ್ನು ಮಾತ್ರ ಮಾತಾಡುವಂಥದ್ದು ಬಿಟ್ಟರೆ ಎಲ್ಲಿ ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಭ್ರಷ್ಟಾಚಾರಕ್ಕೆ ಎಷ್ಟು ಪುಷ್ಟಿ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಪುಷ್ಟಿ ಕೊಟ್ಟಿದ್ದಾರೆ ಮತ್ತು ನಿರಂತರವಾಗಿ ಇದೊಂದು ಭ್ರಷ್ಟಾಚಾರಿ ಸರ್ಕಾರ ಅಂತ ಹೇಳೋದಕ್ಕೆ ಆಗಾಗ ನಾವು ಕಂಡುಕೊಂಡಿದ್ದೇವೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವರು ಏನು ಹೇಳಿದರು? ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವರು ನಮ್ಮ ಮುಂದೆ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು. ಆದರೆ ಇವತ್ತು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ನವರಿಗೆ ಬಿಲ್ಲು ಪೇಮೆಂಟ್ಗಳಾಗ್ತಾ ಇಲ್ಲ. ಯಾಕೆ ಏನು ಅಂತ ಕೇಳಿದರೆ ಇಷ್ಟು ಕಮಿಷನ್ ಕೊಡಬೇಕು ಅಂತ ಹೇಳುವಂಥದ್ದು ಭಾರಿ ದೊಡ್ಡ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ರಟ್ಟು ಪೆಟ್ಟಿಗೆಗಳಲ್ಲಿ ಒಂದಷ್ಟು ದುಡ್ಡುಗಳನ್ನು ಮತ್ತೊಂದನ್ನು ಕಾಂಟ್ರಾಕ್ಟರ್ ಮನೆಯಲ್ಲಿ ಸೀಸೋದನ್ನು ನಾವೆಲ್ಲ ಕಂಡಿದ್ದೇವೆ. ಆದರೆ ಎಲ್ಲವೂ ಕೂಡ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದ್ದಾವೆ. ಆದ ಕಾರಣ ನಾವಂತೂ ನಿಶ್ಚಯ ಮಾಡಿದ್ದೀವಿ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಒಂದು ಪ್ರಯತ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ಮುಂದುವರಿಸಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ನಿಜ, ಇವತ್ತು ಒಂದಷ್ಟು ಕೋಡ್ ಆಫ್ ಕಾಂಡಕ್ಟ್ಗಳು, ಇವತ್ತು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳು ಇಲೆಕ್ಷನ್ ಆಗ್ತಾ ಇರುವಂಥ ಸಂದರ್ಭ ಆದ ಕಾರಣ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಬಾಕಿ ಇಲೆಕ್ಷನು ಇವು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿನ ತಡೆಯಾಗಿದೆ. 6ನೇ ತಾರೀಕಿನ ನಂತರ ನಾವು ನಿಶ್ಚಯ ಮಾಡಿದ್ದೇವೆ, ಭಾರಿ ದೊಡ್ಡ ರೀತಿಯ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡಬೇಕು. ಎಲ್ಲೋ ಇದನ್ನು ಲಾಜಿಕಲ್ ಎಂಡಿಗೆ ತಗೊಂಡೋಗುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂತ ಹೇಳುವಂಥದ್ದು ಪಕ್ಷ ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯರಂಥ ಬರೇ ಬಾಯಿ ಬಡುಕರಿದ್ದಾರಲ್ಲ, ಇಂಥವರ ಮಾತಿನಿಂದ ರಾಜ್ಯದಲ್ಲಿ ಕಲುಷಿತಗೊಂಡಂಥ ರಾಜನೀತಿ ಇದಕ್ಕೆ ಕೊನೆ ಹಾಕಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ನೀವು ನೋಡಿ, ಚಂದ್ರಶೇಖರ ಆತ್ಮಹತ್ಯೆ ಸಂದರ್ಭ ಆ ಡೆತ್ ನೋಟ್ ಅಡಿಯಲ್ಲಿ ಮಿನಿಸ್ಟ್ರ ಮೌಖಿಕ ಸಂದೇಶದ ಆಧಾರದಲ್ಲಿ ಇದೆಲ್ಲ ನಡೆದಿದೆ ಅಂತ ಹೇಳುವಂಥದ್ದನ್ನು ಮಾಡಿರುವಂಥದ್ದು. 15 ಖಾಸಗಿ ಕಂಪನಿಗಳಿಗೆ ಇವತ್ತು ವರ್ಗಾವಣೆ ಅದು ಮಾಧ್ಯಮಗಳಲ್ಲೇ ಬಂದಿದೆ. ನಾನು ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಈ 15 ಖಾಸಗಿ ಕಂಪನಿಗಳಿಗೆ ಈ ದುಡ್ಡು ಹೋಗಬೇಕು ಅಂತ ಹೇಳಿದರೆ ನೇರವಾಗಿ ಒಂದು ರೀತಿಯಲ್ಲಿ ಒಂದು ಹಣ ವರ್ಗಾವಣೆ ಆಗಿರುವಂಥದ್ದು. ಇದು ನೇರವಾಗಿ ಕಾಂಗ್ರೆಸ್ಸಿನ ಆ ATM ಏನಿದೆ ಅದಕ್ಕೆ ಹೋಗುವಂಥ ಹಣ ಅಂತ ಹೇಳುವಂಥದ್ದು ನಮಗೆ ಸಾಬೀತಾಗುವಂಥದ್ದು ನಾವು ನೋಡಿದ್ದೇವೆ. ನಮ್ಮ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ ಹೇಳಿದ್ದಾರೆ, ಇದು ಸಚಿವರ ಮೌಖಿಕ ಸೂಚನೆಯಲ್ಲೇ ಇದನ್ನು ಮಾಡಲಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯವರು ಜಾಣ ಕುರುಡನ್ನು ಪ್ರದರ್ಶನ ಮಾಡುವಂಥದ್ದನ್ನು ಮಾಡ್ತಾನೆ ಇದ್ದಾರೆ. ಯಾವುದೇ ರೀತಿಯಲ್ಲಿ ಕೂಡ ಆ ನಾಗೇಂದ್ರನ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡುವಂಥದ್ದು, 3 ಖಾತೆಗಳು ಹೈದರಾಬಾದ್ ಮೂಲದವು. ತೆಲಂಗಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ಈ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ತೆಲಂಗಾಣಕ್ಕೆಲ್ಲ ಹೋಗಿದೆ, ತೆಲಂಗಾಣ ಮೂಲದವರು. ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದರೆ ಇವರ SIT ಇಂದ ಸಾಧ್ಯ ಆಗುತ್ತಾ? ಇದು
SIT ಅಂತ ಹೇಳುವಂಥದ್ದು ಕಾಂಗ್ರೆಸ್ಸಿನ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ SITಗಳು ಅದು ರಾಜ್ಯ ಸರ್ಕಾರದ ಆ ಆದೇಶವನ್ನು ಪಾಲನೆ ಮಾಡಲಿಕ್ಕಿರುವಂಥ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು CBIಗೆ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳುವಂಥದ್ದು. ಇವತ್ತು ಆ CBIಗೆ ಕಳಿಸ್ಕೊಡ್ಲಿಕ್ಕೆ ಹಿಂದೇಟು ಹಾಕುವಂಥದ್ದು ಯಾಕೆ ಅಂತ ಹೇಳಿದರೆ ಸತ್ಯ ಸಂಗತಿಗಳು ಹೊರಗೆ ಬರ್ತದೆ. ಒಂದು ರೀತಿಯಲ್ಲಿ CBI ತನಿಖೆಗಳಾದರೆ ರಾಹುಲ್ ಗಾಂಧಿಯವರೇ ಕೂಡ ಈ ದುಡ್ಡು ಹೋದಂಥದ್ದೆಲ್ಲ ಮುಟ್ಟಬಹುದು ಅಂತ ಹೇಳುವಂಥದ್ದು, ಹೊರಗೆ ಬರಬಹುದು ಅಂತ ಹೇಳುವಂಥ ಆ ಒಂದು ಹೆದರಿಕೆ ಅವರ ಮೇಲಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದಕ್ಕಾಗಿ ಆ ತೆಲಂಗಾಣದ ಚುನಾವಣೆಗೆ ಈ ಹಣಕ ಬಳಕೆ ಆಗಿದೆ ಅಂತ ಹೇಳುವಂಥದ್ದು. ನಾವು ಇವತ್ತು ಕೂಡ ಆಗ್ರಹ ಮಾಡ್ತೀವಿ, ಆಯಿತು ಸಿದ್ದರಾಮಯ್ಯನವರೇ, ನೀವು ಭಾರಿ ಭ್ರಷ್ಟಾಚಾರಿ ವಿರೋಧಿಗಳಲ್ವಾ, ಇದನ್ನೊಂದನ್ನು ಕಳಿಸಿಬಿಡಿ, CBIಗೆ ಕೊಡಿ, ಸತ್ಯಾಂಶಗಳು ಹೊರಗೆ ಬರಲಿ, ಅಪರಾಧಿಗಳು ಯಾರು ನಿರಪರಾಧಿಗಳು ಯಾರು ಅಂತ ಗೊತ್ತಾಗಲಿ, ನಾಗೇಂದ್ರ ಯಾರು ಅಥವಾ ಆ ಬಡಪಾಯಿ ಪದ್ಮನಾಭರಿಗೆ ಯಾಕೆ ಈ ಪರಿಸ್ಥಿತಿ ಆಯಿತು ಅಂತ ಹೇಳುವಂಥದ್ದು ಹೊರಗೆ ಬರಲಿ, ಚಂದ್ರಶೇಖರ್ ಅಂತ ಹೇಳುವಂಥದ್ದು, ಪದ್ಮನಾಭರು ಇದರಲ್ಲಿ ಇನ್ವಾಲ್ವ್ ಆದವರು MD ಆಗಿ ಅವ್ರದ್ದೆಲ್ಲ ಸತ್ಯ ಸಂಗತಿಗಳು ಹೊರಗೆ ಬರುವಂಥದ್ದು ಎಲ್ಲ ಆಗುತ್ತೆ. ಒಂದು ಸುಮಾರು 8 ಖಾಸಗಿ ವ್ಯಕ್ತಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿರುವಂಥದ್ದು, ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಮಾಹಿತಿಗಳನ್ನು ಯಾಕೆ ಕೊಡ್ತಾ ಇಲ್ಲ? ತಮ್ಮ ಅಕೌಂಟು ಮಲ್ಲೇಶ್ವರಮಲ್ಲಿದ್ದರೂ ಕೂಡ ಅದನ್ನು ಯಾಕೆ MG ರೋಡ್ಗೆ ವರ್ಗಾವಣೆ ಮಾಡುವಂಥ ಅವಶ್ಯಕತೆಗಳಿತ್ತು? ಮಲ್ಲೇಶ್ವರಂ ಅವರ ಕಚೇರಿಗೆ ಮತ್ತೊಂದಕ್ಕೆ ಹತ್ತಿರ ಇರುವಂಥದ್ದು. ಯಾವುದೋ ನಿಗಮದ ಅಧ್ಯಕ್ಷರ ನೇತೃತ್ವದಲ್ಲಿ ರೆಸೊಲ್ಯೂಷನ್ಗಳಾಗಿ ಇದನ್ನು ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳುವಂಥದ್ದು ಕೂಡ ಮೇಲ್ನೋಟ ಬೇರೆ ಬೇರೆ ಕಡೆಯಿಂದ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ನಿಗಮದ ಅಧ್ಯಕ್ಷರು ಯಾಕೆ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ? ನಿಗಮದ ಅಧ್ಯಕ್ಷರಿಗೆ ಸತ್ಯ ಸಂಗತಿಗಳನ್ನು ಹೇಳುವಂತ ಪ್ರಯತ್ನಗಳನ್ನು ಯಾಕೆ ಮಾಡ್ತಾ ಇಲ್ಲ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದ ಕಾರಣ ನಾನು ಇವತ್ತು ಕೂಡ ಆಗ್ರಹ ಮಾಡ್ತೀನಿ, ನಾಗೇಂದ್ರರು ಎಷ್ಟು ದಿವಸ ಇದರ ಒಳಗೆ ಇರ್ತಾರ, ಮಂತ್ರಿಯಾಗಿ ಮುಂದುವರಿತಾರ, ಅಷ್ಟು ದಿವಸ ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. SIT ಖಂಡಿತವಾಗಿಯೂ ಅದು ಒಂದು ನಮ್ಮ ರಾಜ್ಯ ಸರ್ಕಾರದ ಪ್ರಾಯೋಜಿತ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅವರಿಂದ ಸತ್ಯ ಸಂಗತಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. CBI ಇದನ್ನು ತನಿಖೆ ಮಾಡಬೇಕು. ನಾವು 6ನೇ ತಾರೀಕುವರೆಗೆ ನೋಡ್ತೀವಿ, ಇಲ್ಲೇ ಇದ್ದರೆ ರಾಜ್ಯವ್ಯಾಪಿಯಾಗಿ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ. ಈಗಾಗಲೇ ಆ ಪರಿಶಿಷ್ಟ ಪಂಗಡದ ಜನ ಎಷ್ಟರ ಮಟ್ಟಿಗೆ ಈ ರೀತಿ ಅನ್ಯಾಯ ಆಗಿದೆ. ಯಾರೋ ಹೇಳ್ತಾ ಇದ್ರು, ಭಾರಿ ಪದ್ಮಶ್ರೀ ಪುರಸ್ಕೃತ ಒಬ್ರು ರಾಮನಗರದಲ್ಲಿ ಅಲ್ವಾ, ಏನ್ ಹೆಸರು? ಬೆಂಗಳೂರು ಗ್ರಾಮಾಂತರ, ಕೋಲಾರ. ಇವರು ಒಂದು ಇದಕ್ಕೆ ಯಾವುದು ಎಂಥದ್ದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿ ಮಂಜೂರಾಗಿ ಇನ್ನೂ ಕೂಡ 6 ತಿಂಗಳಿಂದ ಆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಲೂಟಿ ಹೊಡೆದ್ರೆ ಮತ್ತೆ ಅವರಿಗೆ ಇಲ್ಲಿ ಹಣ ಕೊಡೋಕ್ಕಾಗುತ್ತೆ? ಈ ರೀತಿ ಲೂಟಿ ಮಾಡಿದರೆ ಪದ್ಮಶ್ರೀ ಪುರಸ್ಕೃತರಿಗೆ ಅವರಿಗೆ ಆ ಯೋಜನೆಯ ಪ್ರಕಾರ ಸಿಕ್ಕಬೇಕಾದಂಥ ಸವಲತ್ತು ಕೊಡಲಿಕ್ಕೆ ಆಗದ ಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಒಂದು ಗಂಭೀರ ಇಶ್ಯೂ ಇದು. ಆದ ಕಾರಣ ಇದರ ಬಗ್ಗೆ ದೊಡ್ಡ ರೀತಿಯ ತನಿಖೆ ಆಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇವೆ. 2 ದಿನದಿಂದ ನಾಗೇಂದ್ರ ಕಾಣೆಯಾಗಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆಗಾಗ ಯಾರೆಲ್ಲ ಈ ರೀತಿ ಮಾಡ್ತಾರೋ ಅವರೆಲ್ಲ ಕಾಣೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ ಕಾರಣ ಕಾಣೆ ಆಗಿದ್ದಾರೋ ಅಥವಾ ಕಾಣೆಯಾಗುವಂತೆ ನಮ್ಮ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೋ ಇದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಯೂನಿಯನ್ ಬ್ಯಾಂಕಿನವರು ಕೇಳಿದ್ದಾರೆ CBIಗೆ ವರ್ಗಾವಣೆ ಮಾಡಿ. CBIಗೆ ವರ್ಗಾವಣೆ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲೂ ತಪ್ಪು ಮಾಡಿಲ್ಲ. ಆದ ಕಾರಣ ನಾವೊಂದು ಬ್ಯಾಂಕಿನವರು ನಮ್ಮ ಮೇಲೆ ಈ ರೀತಿ ಆರೋಪವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ CBI ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯವರು ಇದನ್ನಾದರೂ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ
ಪರಿಷ್ಠ ಪಂಗಡದವರಿಗೆ ಮಾಡಿದಂಥ ಈ ಒಂದು ದೊಡ್ಡ ಅನ್ಯಾಯ, ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. 6ನೇ ತಾರೀಕಿನ ನಂತರ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ನಿಗಮದ ನಮ್ಮ ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಬೇಕಾದ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.